ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಈ ವಿಡಿಯೋದಲ್ಲಿ ನಾವು ಸರಿಯಾದ ಓದಿನ ಬಗ್ಗೆ ಉತ್ತಮ ಮನೋಭಾವ ಬೆಳೆಸಲು ಮಾರ್ಗದರ್ಶನ ಅಂಶಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಇವತ್ತಿನ ಈ ವಿಷಯದಲ್ಲಿ ನಾವು ಏನು ಚರ್ಚೆ ಮಾಡುವುದು ಅಂದರೆ, ವಿದ್ಯಾರ್ಥಿಗಳಲ್ಲಿ ಓದಿನ ಬಗ್ಗೆ ಉತ್ತಮ ಮನೋಭಾವ ಬೆಳೆಸಲು ಮಾರ್ಗದರ್ಶನದ ಅಂಶಗಳು. ಇಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿರಂತರ ಪ್ರಯತ್ನ ಮಾಡಿದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮ ಸಾಧನೆ ಮಾಡಬಹುದು. ಪ್ರತಿದಿನ ಸಣ್ಣ ಗುರಿಗಳನ್ನು ಇಟ್ಟುಕೊಳ್ಳಿ. ಒಮ್ಮೆಲೆ ಎಲ್ಲವನ್ನು ಓದಲು ಪ್ರಯತ್ನಿಸಬೇಡಿ. ಪ್ರತಿದಿನ ನಿಯಮಿತವಾಗಿ ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ. ಪರೀಕ್ಷೆಯ ಸಮಯದಲ್ಲಿ ಮಾತ್ರ ಓದಬೇಡಿ. ತಪ್ಪುಗಳಿಂದ ಕಲಿಯಿರಿ. ತಪ್ಪುಗಳು ನಮ್ಮನ್ನು ಉತ್ತಮರನ್ನಾಗಿಸುವ ಅವಕಾಶಗಳಾಗಿವೆ. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ನಿನ್ನೆಯ ನಿಮಗಿಂತ ಇಂದಿನ ನೀವು ಉತ್ತಮರಾಗಲು ಪ್ರಯತ್ನಿಸಿ. ಸಂದೇಹಗಳನ್ನು ಕೇಳಲು ಹಿಂಜರಿಯಬೇಡಿ. ಕೇಳಿದ ಪ್ರಶ್ನೆಯೇ ಹೊಸ ಜ್ಞಾನಕ್ಕೆ ದಾರಿ. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ. ನನಗೆ ಆಗುವುದಿಲ್ಲ ಎನ್ನುವ ಬದಲು ನಾನು ಕಲಿಯಬಹುದು ಎಂದು ಯೋಚಿಸಿ. ಸಮಯವನ್ನು ಸರಿಯಾಗಿ ನಿರ್ವಹಿಸಿ. ಓದು, ವಿಶ್ರಾಂತಿ ಮತ್ತು ಆಟಕ್ಕೆ ಸಮತೋಲನ ನೀಡಿ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪೌಷ್ಟಿಕ ಆಹಾರ ಸೇವಿಸಿ, ಸಾಕಷ್ಟು ನಿದ್ರೆ ಮಾಡಿ ಮತ್ತು ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ. ಪ್ರತಿದಿನ ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ. ದಿನಕ್ಕೆ 20ರಿಂದ 30 ನಿಮಿಷ ಏಕಾಗ್ರತೆಯಿಂದ ಓದಿದರೂ ಉತ್ತಮ ಫಲಿತಾಂಶ ಸಿಗುತ್ತದೆ. ನಿಯಮಿತವಾಗಿ ಪುನರಾವರ್ತನೆ ಅಂದರೆ ರಿವಿಷನ್ ಮಾಡಿ. ಪುನರಾವರ್ತನೆಯೇ ಉತ್ತಮ ನೆನಪಿನ ರಹಸ್ಯ. ಉತ್ತರಗಳನ್ನು ಬರೆದು ಅಭ್ಯಾಸ ಮಾಡಿ. ಇದರಿಂದ ವೇಗ, ಆತ್ಮವಿಶ್ವಾಸ ಮತ್ತು ಬರವಣಿಗೆಯ ಕೌಶಲ್ಯ ಹೆಚ್ಚುತ್ತದೆ. ಪರೀಕ್ಷೆಯ ಸಮಯದಲ್ಲಿ ಶಾಂತವಾಗಿರಿ. ಉತ್ತಮ ತಯಾರಿಯೇ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿ. ನಿಮ್ಮನ್ನು ಪ್ರೋತ್ಸಾಹಿಸುವ ಸ್ನೇಹಿತರ ಜೊತೆ ಇರಿ. ಶಿಕ್ಷಕರು ಮತ್ತು ಪೋಷಕರು ಅವರನ್ನು ಗೌರವಿಸಿ. ಅವರ ಮಾರ್ಗದರ್ಶನ ನಿಮ್ಮ ಯಶಸ್ಸಿಗೆ ಸಹಕಾರಿಯಾಗುತ್ತದೆ. ಸಣ್ಣ ಸಾಧನೆಗಳನ್ನು ಸಂತೋಷದಿಂದ ಸ್ವೀಕರಿಸಿ. ಪ್ರತಿಯೊಂದು ಹೆಜ್ಜೆಯು ಯಶಸ್ವಿನತ್ತ ಕರೆದೊಯ್ಯುತ್ತದೆ. ಶಿಸ್ತು ಮತ್ತು ನಿಯಮವನ್ನು ಪಾಲಿಸಿ. ಯಶಸ್ಸು ಒಂದು ದಿನದ ಪ್ರಯತ್ನದಿಂದ ಅಲ್ಲ, ಪ್ರತಿದಿನದ ಅಭ್ಯಾಸದಿಂದ ಬರುತ್ತದೆ. ಎಂದಿಗೂ ಕೈ ಚೆಲ್ಲಬೇಡಿ.
ಕಷ್ಟವಾದ ವಿಷಯಗಳನ್ನು ನಿರಂತರ ಅಭ್ಯಾಸದಿಂದ ಸುಲಭವಾಗುತ್ತವೆ. ನಿಮ್ಮ ಕನಸುಗಳನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಭವಿಷ್ಯದ ಗುರಿಯೇ ಇಂದಿನ ಪರಿಶ್ರಮಕ್ಕೆ ಪ್ರೇರಣೆ ಆಗಲಿ.